ಮುರಿದು ಬಿದ್ದ ಸಂಧಾನ 7 ದಿವಸದ ನಂತರ ಸಂಧಾನ ಮಾಡೋದಕ್ಕೆ ಹೋದ್ರು. ಆದರೆ ಸಂಧಾನ ಮುರಿದು ಬಿದ್ದಿದೆ. ರೈತರು ಸರ್ಕಾರ ಕರೆದಿರುವಂತಹ ಸಭೆಗೆ ಬರೋದಕ್ಕೆ ಒಪ್ಕೊಂಡಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಗುರುಲಾಪುರದಿಂದ ಸಿಗ್ತಾ ಇರುವಂತಹ ಮಾಹಿತಿ. ಇಲ್ಲಿ ರೈತರ ಬೇಡಿಕೆಗಳು ಏನಿದ್ವು ಅನ್ನೋದನ್ನ ಮೊದಲಿಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ರೈತರದ್ದು ಬೇಡಿಕೆಗಳು ಸರ್ಕಾರದ ಮುಂದೆ ಇದ್ದಂಥದ್ದು ನೋಡಿ, ತನ್ನ ಮೈ ಮೇಲೆ ಅದನ್ನ ಬರ್ಕೊಂಡಿದ್ದಾರೆ. ಬಹಳ ಮುಖ್ಯವಾದಂಥ ಬೇಡಿಕೆ ಅದುವೇ 1 ಟನ್ ಕಬ್ಬಿಗೆ 3,500 ರೂಪಾಯಿ ಬೇಕೇ ಬೇಕು ಅನ್ನೋಂಥದ್ದು. ಆದರೆ ಆ 3,500 ರೂಪಾಯಿ ನಿಗದಿ ಆಗಬೇಕು ಮತ್ತು 1 ಟನ್ ಕಬ್ಬು ಅನ್ನುವಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಬೇಡಿಕೆಗಳಿದ್ದಾವೆ. ಯಾಕಂದರೆ ಬರುವಂಥ ಕಬ್ಬಿನ ತೂಕ ಹಾಕುವಂಥದ್ದಕ್ಕೆ ವೇಯಿಂಗ್ ಬ್ರಿಡ್ಜ್ ಇದರಲ್ಲಿ ಮೋಸ ಆಗ್ತಾ ಇದೆ. ಆ ಮೋಸವನ್ನು ತಪ್ಪಿಸಬೇಕು, ವೇಯಿಂಗ್ ಬ್ರಿಡ್ಜಿನ ಮೋಸವನ್ನು ತಪ್ಪಿಸಬೇಕು. ಅದು 1 ಟನ್ನನ್ನು ಕರೆಕ್ಟಾಗಿ, ಯಾಕಂದರೆ ಸಮರ್ಪಕವಾಗಿಯೇ ಆ 1 ಟನ್ನ ವೇಯ ಆಗಬೇಕು ಅನ್ನೋಂಥದ್ದು, ತೂಕ ಮಾಡಬೇಕು ಅನ್ನುವಂಥದ್ದು. ಯಾಕಂದರೆ ಅಲ್ಲಿ ಕಾಯಿಸುವಂಥದ್ದು, ಅದರ ಮೂಲಕವಾಗಿ ತೂಕ ಇಳಿಕೆ ಮಾಡುವಾಗೆ ನೋಡ್ತಾರೆ. ಈ ರೀತಿಯಂಥ ಆರೋಪಗಳು ಕೂಡ ಇದ್ದಾವೆ. ಇನ್ನು ಇಳುವರಿ ಪ್ರಮಾಣ ನಿಗದಿ ಮೋಸವನ್ನು ತಪ್ಪಿಸಬೇಕು, ಕರೆಕ್ಟಾಗಿ ಅನಾಲಿಸಿಸ್ ಆಗಬೇಕು. ಎಷ್ಟು ಇಳುವರಿ ಇದೆ ಅನ್ನುವಂಥದ್ರ ಬಗ್ಗೆ ಸರಿಯಾದಂತಹ ಮಾಹಿತಿ ಇರಬೇಕು. ಇಳುವರಿ ಪ್ರಮಾಣದಲ್ಲಿ ನಿಗದಿಯಲ್ಲಿ ಮೋಸ ಆಗುವುದನ್ನು ತಪ್ಪಿಸಬೇಕು. ಕಂಪನಿಗಳು, ಶುಗರ್ ಕಂಪನಿಗಳು ಮೋಸ ಮಾಡೋದನ್ನು ತಪ್ಪಿಸಬೇಕು. ಕಬ್ಬು ಕೊಟ್ಟ 15 ದಿನಗಳಲ್ಲಿ ಹಣ ಬರಬೇಕು. ರೈತರು ಇವತ್ತು ಕಬ್ಬು ಹಾಕಿ ಇನ್ಯಾವತ್ತೂ ದುಡ್ಡು ಬರೋದಲ್ಲ, ಕಬ್ಬು ಹಾಕಿದ 15 ದಿವಸದ ಒಳಗಡೆ ಹಣ ಬರಬೇಕು. ಆ ರೀತಿಯಾದಂತಹ ಒಂದು ಗೈಡ್ಲೈನ್ಸನ್ನು ರೆಡಿ ಮಾಡಬೇಕು. ಉತ್ತರ ಕರ್ನಾಟಕ ಭಾಗದಲ್ಲಿ ಸಕ್ಕರೆ ಆಯುಕ್ತರ ಕಚೇರಿ ರಚನೆ ಆಗಬೇಕು, ಅದು ಸ್ಥಾಪನೆ ಆಗಬೇಕು. ಉತ್ತರ ಕರ್ನಾಟಕ ಭಾಗದಲ್ಲಿ ಸಕ್ಕರೆ ಆಯುಕ್ತರು ಬೇಕು ಮತ್ತು ವರ್ಗಾವಣೆ ಆಗಿರುವಂತಹ ಸಕ್ಕರೆ ಆಯುಕ್ತರನ್ನ ನಿಯುಕ್ತಿ ಮಾಡಬೇಕು ಆದಷ್ಟು ಬೇಗನೆ ಅನ್ನುವಂತಹ ಬೇಡಿಕೆಯನ್ನು, ಇದೆಲ್ಲೂ ಕೂಡ ಸರ್ಕಾರದ ಮಟ್ಟದಲ್ಲಿ ನಡೆಸಬಹುದಾಗಿರ್ತಕ್ಕಂತಹ ಕಾರ್ಯಗಳು. ದಿನದಲ್ಲಿ 12 ಗಂಟೆ ವಿದ್ಯುತ್ ಪೂರೈಕೆಯನ್ನು ಮಾಡಬೇಕು. ಯಾಕಂದರೆ ರೈತರ ಜಮೀನುಗಳಿಗೆ ನೀರು ಬೇಕು, ಅದಕ್ಕಾಗಿ 12 ಗಂಟೆ ವಿದ್ಯುತ್ ಪೂರೈಕೆ ಮಾಡಬೇಕು ಅಂತೇಳಿ. ಸಾಗಣೆ ವೆಚ್ಚದ ತಾರತಮ್ಯವನ್ನು ಸರಿಪಡಿಸಬೇಕು. ಸಾಗಣೆ ವೆಚ್ಚದಲ್ಲೂ ಕೂಡ ತಾರತಮ್ಯಗಳಿದ್ದಾವೆ, ಅವುಗಳನ್ನು ಸರಿಪಡಿಸಬೇಕು. ಇಳುವರಿ ಆಧಾರಿತ ಬೆಲೆ ನಿಗದಿ ಆಗಬೇಕು, FRP ಆಗಬೇಕು. ಇಳುವರಿ ಆಧಾರಿತವಾಗಿರುವಂತಹ ಬೆಲೆ ನಿಗದಿ ಆಗಬೇಕು. 1-2 ದಿನಗಳಲ್ಲಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಈ ಬೇಡಿಕೆಗಳನ್ನು ಪ್ರೊಲಾಂಗ್ ಮಾಡೋದಲ್ಲ, 1-2 ದಿವಸಗಳಲ್ಲಿ ಬಗೆಹರಿಸಬೇಕು. ಕಾರ್ಖಾನೆಗಳು ಕಬ್ಬು ಅರೆಯೋ ಕೆಲಸವನ್ನು ಶುರು ಮಾಡಬೇಕು ಅನ್ನುವಂತಹ ಬೇಡಿಕೆಗಳನ್ನು ರೈತರಿಟ್ಟರು. ನಾಳೆ ಮಧ್ಯಾಹ್ನದೊಳಗೆ ಸಮಸ್ಯೆ ಬಗೆಹರಿಸಲೇಬೇಕು ಅಂತೇಳಿ ಇವತ್ತು ಸಚಿವ HK ಪಾಟೀಲ್ರ ಮುಂದೆ ಪಟ್ಟು ಹಿಡಿದು ಕುಳಿತಿದ್ರು. ಇದಾದ ನಂತರ ಸರ್ಕಾರದಿಂದ ಒಂದಿಷ್ಟು ಭರವಸೆಗಳು ರೈತರಿಗೆ ಸಿಕ್ತು. CM ನಿರ್ದೇಶನದಂತೆ ರೈತರ ಸಮಸ್ಯೆಯನ್ನು ನಾನು ಕೇಳ್ತಿದ್ದೇನೆ ಅಂತ ಹೇಳ್ಕೊಂಡು ಆರಂಭದಲ್ಲಿನೇ HK ಪಾಟೀಲರು ಸ್ಪಷ್ಟಪಡಿಸಿದ್ರು. ಸಾಧ್ಯವಾದರೆ ಸ್ಥಳದಲ್ಲೇ ಸಮಸ್ಯೆ ಬಗೆಹರಿಸೋದಕ್ಕೆ ಪ್ರಯತ್ನಿಸ್ತೀನಿ ಅಂತ ಕೂಡ ಹೇಳಿದರು. ಆದರೆ ಯಾವಾಗ ರೈತರು 8 ಬೇಡಿಕೆಗಳನ್ನು ಮುಂದಿಟ್ಟರು, ಅದಕ್ಕೆ ರೈತರ 8 ಬೇಡಿಕೆಗಳ ಬಗ್ಗೆ ಒಬ್ಬರಿಂದಲೇ ತೀರ್ಮಾನ ಕೈಗೊಳ್ಳುವುದು ಸಾಧ್ಯ ಇಲ್ಲ, ತನ್ನ ಹಂತದಲ್ಲಿ ಸಾಧ್ಯ ಇಲ್ಲ. ಹೀಗಾಗಿ ಇದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆಗೆ ರೈತರೇ ಚರ್ಚಿಸಬೇಕು ಅನ್ನುವಂತಹ ಸಲಹೆಯನ್ನು ಕೂಡ HK ಪಾಟೀಲರು ಕೊಟ್ಟಿದ್ದಾರೆ. ಕಾರ್ಖಾನೆ ಮಾಲೀಕರೊಂದಿಗೂ ಕೂಡ ಚರ್ಚಿಸಿ ನಿರ್ಣಯವನ್ನು ಮಾಡಬೇಕು. ಯಾಕಂದರೆ ವೇಯಿಂಗ್ ಮಿಷನ್ನು ಅಥವಾ FRP ವಿಚಾರಗಳಲ್ಲಿ ಇರುವಂಥದ್ದು. ನಾಳೆ ಬೆಂಗಳೂರಿನಲ್ಲಿ CM ಜೊತೆಗೆ ಮಾತನಾಡ್ತೀನಿ ಅನ್ನುವಂತಹ ಭರವಸೆಯನ್ನು ಕೂಡ ರೈತರಿಗೆ ಕೊಟ್ಟಿದ್ರು. ಮತ್ತು ನಾಳೆ ಸಂಜೆ ಅಥವಾ ನಾಡಿದ್ದು 10 ಮಂದಿ ರೈತರು ನೀವು ಕೂಡ ಬೆಂಗಳೂರಿಗೆ ಬನ್ನಿ, 7ನೇ ತಾರೀಕಿನಂದು ನಾವು ಬೆಂಗಳೂರಿನಲ್ಲಿ ಒಂದು ಸಭೆ ಮಾಡೋಣ, CM ಜೊತೆಗೆ ಮಾತನಾಡಿಸಿ ಪರಿಹಾರವನ್ನು ಕೊಡಿಸ್ತೀವಿ ಅನ್ನುವಂತಹ ಭರವಸೆಯನ್ನು HK ಪಾಟೀಲರು ಕೊಟ್ಟರು ಸರ್ಕಾರದ ಪರವಾಗಿ. ಆದರೆ ಯಾವಾಗ ಸರ್ಕಾರದ ಪರವಾಗಿ ಇಂಥ ಭರವಸೆಯನ್ನು ಕೊಟ್ಟರು, ಮೊದಲು ನಾಳೆ ಬೆಳಗ್ಗೆ ಅಥವಾ ಸಂಜೆ CM ಜೊತೆಗೆ ರೈತರೊಂದಿಗೆ ಸಭೆ ಅನ್ನೋತರ ಬಗ್ಗೆ ಅವರು ಹೇಳಿದರು. ಆದರೆ 7ನೇ ತಾರೀಕು CM ರೈತರು ಮತ್ತು ಕಾರ್ಖಾನೆ ಮಾಲೀಕರೊಂದಿಗೆ ಸಭೆ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಅವರು ಭರವಸೆಯನ್ನು ಕೊಟ್ಟರು. 7ನೇ ತಾರೀಕು ಮಧ್ಯಾಹ್ನ 2 ಗಂಟೆಯೊಳಗೆ ಸರ್ಕಾರದ ನಿರ್ಣಯವನ್ನು ಕೂಡ ನಾವು ಹೇಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಅಂಶವನ್ನು ಕೂಡ ತಿಳಿಸಿದರು. ಆದರೆ ರೈತರು ಇದಕ್ಕೆ ಒಪ್ಕೊಳ್ಳಿಲ್ಲ. ರೈತರ ಮುಂದಿನ ನಡೆಯ ಬಗ್ಗೆ ಬಹುತೇಕ ನಾಳೆ ನಿರ್ಧಾರ ಆಗತ್ತೆ. ನಾಳೆ ಬೆಳಗ್ಗೆ ಇನ್ನೊಂದು ರೌಂಡ್ ಅವರು ಸಭೆನ ಸೇರ್ತಾರೆ. ನಾಳೆ ಬೆಳಗ್ಗೆ ಕಬ್ಬು ಬೆಳೆಗಾರರ ಮಹತ್ವದ ಸಭೆ ನಡೆಯೋದಿದೆ. ಬೆಂಗಳೂರಿನ CM ಸಭೆಗೆ ಹೋಗಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಅಲ್ಲಿ ನಿರ್ಧಾರ ಆಗುವಂಥದ್ದು ಇದೆ. ನಾಳೆ ಬೆಳಗ್ಗೆ ನಡೆಯುವಂತಹ ಸಭೆಯಲ್ಲಿ. ಆದರೆ ಸಭೆಗೆ ಹೋಗೋದಾದರೆ ಯಾರೆಲ್ಲ ಹೋಗಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ರೈತರುಗಳು ನಿರ್ಧಾರವನ್ನು ಮಾಡಬೇಕಾಗತ್ತೆ. ಯಾವ್ಯಾವ ಸಂಘಟನೆಗಳವರು ಎಲ್ಲರೂ ಹೋಗಬೇಕು ಅಂತೇಳಿ. ಸಭೆಗೆ ಹೋಗೋದು ಬೇಡ ಅಂತ ನಿರ್ಧಾರ ಆದರೆ ಹೋರಾಟ ಮಾಡೋದು ನಿಶ್ಚಿತ. ಹೋರಾಟ ಯಥಾ ಪ್ರಕಾರವಾಗಿ ಕಂಟಿನ್ಯೂ ಆಗತ್ತೆ. ಗುರುಲಾಪುರ ಕ್ರಾಸ್ನಲ್ಲಿ ಮತ್ತು ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಕಂಟಿನ್ಯೂ ಆಗುತ್ತೆ. ಹೆದ್ದಾರಿ ಬಂದ್ ಮಾಡಿ ಉಗ್ರ ಪ್ರತಿಭಟನೆಗೂ ಕೂಡ ನಿರ್ಧಾರವನ್ನು ಕೈಗೊಳ್ಳಬೇಕಾಗತ್ತೆ ಅನ್ನೋದು ರೈತರು ನಾಳೆ ಬೆಳಿಗ್ಗೆ ನಡೆಸುವಂತಹ ಸಭೆಯಲ್ಲಿ ನಿರ್ಧಾರವನ್ನು ಮಾಡಲಿದ್ದಾರೆ. ಹೋರಾಟ ಮುಂದುವರಿಯಲಿದೆ ಅಂತ ಹೇಳಿ ಈಗಾಗಲೇ ರೈತ ಮುಖಂಡರು ಘೋಷಣೆ ಕೂಡ ಮಾಡಿದ್ದಾರೆ. ಅಂದರೆ ಬಹುತೇಕ ನಾಳೆ ಬೆಳಗ್ಗಿನ ಸಭೆಯ ಅಜೆಂಡಾವನ್ನು ಈಗಲೇ ಫಿಕ್ಸ್ ಮಾಡ್ದಂಗೆ ಕೂಡ ಇದೆ. ಇವತ್ತು HK ಪಾಟೀಲ್ ಜೊತೆಗೆ ಸಭೆಯ ಸಂದರ್ಭ ನಾಳೆ ಬೆಳಗ್ಗೆ ಹೇಳ್ತೀವಿ ಅಂತೇಳಿ ಮೊದಲಿಗೆ ಕೆಲವು ಮುಖಂಡರು ಹೇಳಿದರೆ, ಇನ್ನೊಬ್ಬರು ಇಲ್ಲ ನಾವು ಹಾಗೆ ಒಪ್ಕೊಳ್ಳೋಕೆ ಆಗೋದಿಲ್ಲ ಅಂತ ಹೇಳಿದರು, ಬರೋದಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ನಾಳೆಯಿಂದ ಹೋರಾಟ ಮತ್ತೆ ತೀವ್ರಗೊಳ್ಳುತ್ತೆ. ಇದರ ನಡುವೆ ಸರ್ಕಾರ ಹೇಗೆ
ಸಂಧಾನ ಮಾಡುತ್ತೆ, ರೈತರ ಮನವೊಲಿಕೆ ಮಾಡುತ್ತೆ, ಏನು ಘೋಷಣೆಗಳನ್ನು ಮಾಡುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಇದಾಗಿ